ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಬಂಗಾರಪ್ಪನವ್ರ ಬಗ್ಗೆ ನಾವು ಸ್ವಲ್ಪ ಹೇಳಲೇಬೇಕು. ಇವತ್ತು ಬಂಗಾರಪ್ಪ ಜೀವಂತವಾಗಿ ಉಳಿಯಲ್ಲ, ಆದರೆ ಮಾಡಿರುವಂಥ ಕೆಲಸಗಳು ಜನರ ಮಧ್ಯೆ ಶಾಶ್ವತವಾಗಿ ಇರಬೇಕು ಅಂದರೆ ಇಂಥ ಮಹಾನ್ ನಾಯಕರ ಕಾರ್ಯಕ್ರಮಗಳನ್ನು ನಾವು ಆದರ್ಶವಾಗಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಅನೇಕ ಬಡವರ ಬಾಳಿಗೆ ಬೆಳಕಾದಂಥವ್ರು ಬಂಗಾರಪ್ಪನವರು, ಅನೇಕ ರೈತರಿಗೆ ಬೆಳಕಾದಂಥವ್ರು ಬಂಗಾರಪ್ಪನವರು. ಅಕ್ಷಯ, ಆರಾಧನಾ, ಉಚಿತ ಪಂಪ್ಸೆಟ್ಟು, ಗ್ರಾಮೀಣ ಕೃಪಾಂಕ, ಇಂಥ ಅನೇಕ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಕೊಟ್ಟು ಪ್ರತಿಯೊಬ್ಬರ ಮನೆ ಮನೆಗೂ ಬೆಳಕಾಗಿರುವಂಥವರು ಬಂಗಾರಪ್ಪನವರು. ಹಾಗಾಗಿ ಬಂಗಾರಪ್ಪನವರಿಗೆ ಜಾನಪದ ಕಲೆ ಮತ್ತು ಶಾಸ್ತ್ರೀಯ ಸಂಗೀತ ಇಂಥವನ್ನ ಮತ್ತು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ಹಿಂದೂಗಳಾಗಬೇಕು. ಆವಾಗ ಮಾತ್ರ ಒಂದು ಜೀವನಕ್ಕೆ ಸಾರ್ಥಕ ಆಗ್ತದೆ. ಆದ್ದರಿಂದ ಇವತ್ತು ಮಹಾಶಿವರಾತ್ರಿಯಿಂದ ನಮ್ಮ ಹಿರಿಯರು ಹಿಂದಿನ ಜಾಗರಣೆಯನ್ನು ಕೊಟ್ಟಂಗೆ ಆಗುತ್ತೆ ಮತ್ತು ಶಿವನ ಕೃಪೆ ಎಲ್ಲರ ಮೇಲೆ ಸಿಗ್ತದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಶಿವರಾತ್ರಿ ದಿವಸನೇ ಇವತ್ತು ಕಾರ್ಯಕ್ರಮವನ್ನು ಮಾಡಿರಿ ಅಂತೇಳಿ ನಾನು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಹಿರಿಯರು ನಮ್ಮನ್ನು ಕಷ್ಟಪಟ್ಟು ಬೆಳೆಸಿ, ಹಿಂದೆ ಬಹಳ ಬಡತನ, ಹಿರಿಯರು ನಮ್ಮನ್ನು ಸಾಕಬೇಕಾದ್ರೆ ಭಾಳ ಕಷ್ಟ ಇತ್ತು. ಈಗ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕೆ ಅಂದರೆ ಶ್ರಮ ಇಲ್ಲ, ಶ್ರಮದಾನ ಇಲ್ಲ. 24 ಗಂಟೆ ಮೊಬೈಲ್, ವಾಟ್ಸಾಪು, ಇನ್ಸ್ಟಾ, ಆದರೂ ನನಗೆ ತೃಪ್ತಿ ಇಲ್ಲ ಅಂತೇಳಿ. ಮುಂದಿನ ದಿವಸದಲ್ಲಿ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮತ್ತು ಕ್ರೀಡೆ, ಕಲೆ ಇವೆಲ್ಲಗಳಿಗೂ ಪ್ರೋತ್ಸಾಹ ಮಾಡ್ತೀನಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡೊಳ್ಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ